ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳಾದಮೇಲೆ ನಾನು ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ನಾನು 14th ಸಂಡೇ ವ್ಲಾಗ್ನ ಮಾಡ್ತಾ ಇರೋದು. ಇನ್ನು ನಿಮಗೆ ತಮ್ನೈಲ್ ನೋಡಿದ್ರೇ ಗೊತ್ತಾಗಿರುತ್ತೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಇನ್ನು ಇವತ್ತು ನಾವು ಹೊರಡ್ತಾ ಇರೋದು ಟ್ರಿಪ್ಗೆ ಹೋಗೋಣ ಅಂತ 3 ಡೇಸ್ ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಔಟ್ ಆಫ್ ಸ್ಟೇಟ್ ಹೋಗೋಣ ಅಂತ ಹೇಳಿ, ಇನ್ನು ಕಾರಣಾಂತರಗಳಿಂದ ನಾವು ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನಾನು ನೋಡಿಲ್ವಲ್ಲ ಪ್ಲೇಸ್ನ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಇನ್ನು ಟೋಲ್ ಸಿಕ್ತಲ್ವ, ಇದು ಚನ್ನರಾಯಪಟ್ಟಣ ಅನಿಸುತ್ತೆ, ನನಗೂ ಮರ್ತೋಗಿದೆ. ಆ ಟೋಲ್ನಲ್ಲಿ ಬಜ್ಜಿ ಆಗ್ತಾಯಿದ್ರಲ್ವ, ಇನ್ನು 7 ಗಂಟೆ ಆಗಿತ್ತು. ಇನ್ನು ನಾವು ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಇಲ್ಲಿ ಟೀ ಮತ್ತು ಬಜ್ಜಿನ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಕಾರ್ನ ಸೈಡ್ಗೆ ಹಾಕಿದ್ದೀವಿ. ಇನ್ನು ಬಜ್ಜಿ ಅಂತೂ ಚೆನ್ನಾಗಿತ್ತು, ಬಿಸಿ ಬಿಸಿ ಕೊಟ್ರಲ್ವ. ಇನ್ನು ನಮ್ಮ ಹಸ್ಬೆಂಡ್ ಕೂಡ ಈ ಕಡೆಯಿಂದ ಟೀ ತಂದರು. ವೀಡಿಯೋ ಮಾಡ್ತಾ ಇದೆಯಾ ಅಂತ ನಗ್ತಾಯಿದ್ರು. ಇನ್ನು ಬಜ್ಜಿ ನಾವು 2 ಥರ ಬಜ್ಜಿ ತೊಗೊಂಡಿದ್ದು. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ದೇವಸ್ಥಾನಗಳಲ್ವ, ಹಾಗಾಗಿ ನಾನ್ ವೆಜ್ ಏನು ಬೇಡ ಇವತ್ತು ಅಂತ ಹೇಳಿಬಿಟ್ಟು ನಾವು ಬರೀ ಬಜ್ಜಿ ತೊಗೊಂಡಿದ್ವಿ. ಮೊಟ್ಟೆ ಬೋಂಡ ಎಲ್ಲ ಮಾಡ್ತಾಯಿದ್ರು. ಇನ್ನು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೈಟ್ ವಿಡಿಯೋ ನಾನೇನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಸೊ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಾವು ರೂಮಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಾವು ಫಸ್ಟಿಗೆ ಹೋಗ್ತಾ ಇರೋದು ಬೇಲೂರಿಗೆ. ಇನ್ನು ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನನ್ನ ಲೈಫಲ್ಲೇ ನಾನು ಒಂದು ಸಲಿನೂ ನಾನು ಈ ಪ್ಲೇಸ್ಗಳಿಗೆ ಬಂದಿರಲಿಲ್ಲ. ಇವತ್ತು ನಾವೇನು ಹೋಗ್ತೀವಿ ಅಲ್ಲಿಗೆ ನಾವು ಯಾವ ಪ್ಲೇಸ್ಗೂ ಬಂದಿರಲಿಲ್ಲ. ಅದಕ್ಕೆ ನಮ್ಮ ಮನೆಯವರು ಈ ಕಡೆ ನೋಡ್ಕೊಬಿಡಿ ಈ ಸತಿ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಬೇರೆ ಸೈಡ್ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ನಾವು ಇವಾಗ ಪ್ಲೇಸ್ಗೆ ಬಂದಿದ್ದೀನಿ. ಇನ್ನು ಫಸ್ಟ್ ಇಲ್ಲಿ ಬೇಲೂರಿಗೆ ಹೋಗ್ಬೇಕಾದ್ರೇ ಪುಷ್ಪಗಿರಿ ಬೆಟ್ಟ ಅಂತ ಸಿಗುತ್ತೆ. ಅಲ್ಲಿ ಕೂಡ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅಂತೂ. ಸಖತ್ ಚಳಿ. ಈಗ ನಾವೆಲ್ಲೋಗ್ಬೇಕು? ಯಾವುದು ಅದು ದೇವಸ್ಥಾನ. ಫೋಟೋಸ್ಗೂ ವೀಡಿಯೋಸ್ಗೆಲ್ಲ ಒಂದೊಳ್ಳೆ ಜಾಗ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ರಿಯಲಾಗಿ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಇನ್ನು ಈ ಸ್ಟ್ಯಾಚ್ಯೂ ಅಂತೂ ಇವಾಗಲೂ ಎಲ್ಲೆಲ್ಲೂ ಕೂಡ ಮಾಡ್ತಾಯಿದ್ರಂತೆ, ನನಗೂ ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ ಹೇಳಿದ್ದು. ಆ್ಯಕ್ಚುಲಿ ನಾನು ಚಿಕ್ಕಬಳ್ಳಾಪುರದಲ್ಲಿ ಇದೆಯಲ್ಲ ಅಲ್ಲಿ ಕರ್ಕೊಂಡೋಗಿ ಅಂತ ಹೇಳಿದೆ. ಇಲ್ಲೇ ನೋಡ್ಕೊಬಿಡು ಅಂತ ರೇಗಿಸ್ತಾಯಿದ್ರು. ಇನ್ನು ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು, ಯಾರೂ ಅಷ್ಟು ಜನನೂ ಕೂಡ ಇರಲಿಲ್ಲ. ಇನ್ನು ಇವಾಗ ನಾವು ಬಂದಿದ್ದು ಫಸ್ಟ್ ಪ್ಲೇಸ್ ಬೇಲೂರು. ಇನ್ನು ಇಲ್ಲೂ ಕೂಡ ಅಷ್ಟೇ ಟೂರಿಸ್ಟು ಹಾಗೆ ಅಯ್ಯಪ್ಪ ಸ್ವಾಮಿ ಎಲ್ಲ ಮಾಲೆ ಹಾಕ್ಸ್ಕೊಂಡಿದ್ರಲ್ಲ ಅವರೇ ಎಲ್ಲರೂ ಜಾಸ್ತಿ ಇದ್ದರು. ಇನ್ನು ನಾವು ಕೂಡ ಇಲ್ಲಿ ಫಸ್ಟ್ ಟೈಮ್ ನಿಜವಾಗ್ಲೂ ನೋಡಿ ತುಂಬಾ ಖುಷಿ ಆಯಿತು. ಬಂದು ಹೊಡ್ಕೊಳಮ್ಮ ಒಳಗಡೆಗೆ ಹೋಗಿ. ಬೇಲೂರು ಸರಿ ಆಯ್ತು ನಂಗೆ. ಸೊ ಬೇಲೂರೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಹಳೆಬೀಡು ಹತ್ರ ಬಂದಿದ್ದೀವಿ. ಇಲ್ಲೂ ಕೂಡ ಅಷ್ಟೇ ಎಲ್ಲ ಮಕ್ಕಳುಗಳೇ ಜಾಸ್ತಿ. ಎರಡು ಪ್ಲೇಸ್ನ ಕಂಪ್ಲೀಟ್ ಮಾಡಿ ಇವಾಗ ಹೋಟೆಲ್ನಲ್ಲಿ ತಿಂಡಿ ತಿನ್ನೋ ಅನ್ಕ ಬಂದಿದ್ದೀವಿ. ನಾನು ಹಳೆಬೀಡಲ್ಲೇ ತಿಂಡಿ ತಿಂತಾ ಇರೋದು. ಇಲ್ಲಿ ಎಲ್ಲ ಜಗ್ಗಿಗೂ ಪುದೀನನ ಹಾಕಿದ್ರು, ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇನ್ನು ನಮ್ಮ ಹಸ್ಬೆಂಡ್ ದೋಸೆನ ತೊಗೊಂಡ್ರು, ನಾನು ಇಡ್ಲಿ ಸಾಂಬಾರನ್ನ ತೊಗೊಂಡಿದ್ದೆ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು. ಇವಾಗ ನಾವು ಬೇಲೂರು ಮತ್ತು ಹಳೆಬೀಡನ್ನ ಮುಗಿಸ್ಕೊಂಡು ನಮ್ಮ ಜರ್ನಿನ ಇವಾಗ ಹೊರನಾಡು ಕಡೆ ಸ್ಟಾರ್ಟ್ ಮಾಡಿದ್ದೀವಿ. ಫೈನಲಿ ಇವಾಗ ನಾವು ಹೊರನಾಡು ಕೂಡ ರೀಚ್ ಆಗಿದ್ದೀವಿ. ಇನ್ನು ನಿಜವಾಗ್ಲೂ ಬಿಸಿಲಂತೂ ಯಾಕೆ ಹೇಳ್ತೀರಾ, ನಮ್ಮ ಕಡೆನೇ ತುಂಬಾ ಚಳಿ ಇದೆ, ಬಟ್ ಈ ಕಡೆ ಅಂತೂ ಹೆವಿ ಬಿಸಿಲು ಅಂದರೆ ಬಿಸಿಲು.
ಯಾವ ಥರ ಇರ್ತಾರೆ ಈ ಕಡೆ ಜನ ಅಂತಲೇ ಗೊತ್ತಿಲ್ಲ. ಸೊ ಇವಾಗ ನೋಡಿ ಇಲ್ಲೂ ಕೂಡ ರಶ್ ಇತ್ತು, ಆದರೆ ಅಂಥ ರಶ್ ಏನಿರಲಿಲ್ಲ. ಬಟ್ ಒಂದು ಬೇಜಾರು ಏನಂತಂದರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ವಿಡಿಯೋ ಹಾಗೆ ಫೋಟೋ ಅಲೋ ಇಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಹಾಗೆ ಊಟನೂ ಕೂಡ ಇತ್ತು, ಬಟ್ ನಾವು ಊಟಕ್ಕೆ ಹೋಗಲಿಲ್ಲ, ಬರೀ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದುಬಿಟ್ವಿ. ಚಿಕ್ಕ ಮಕ್ಕಳುಗಳಿಗೆ ಫಸ್ಟ್ ಟೈಮ್ ಅನ್ನ ತಿನ್ನಿಸ್ಬೇಕು ಅಂತಂದರೆ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಬಂದು ಅನ್ನ ತಿನ್ನಿಸ್ಬಿಟ್ಟು ಆಮೇಲೆ ಶುರು ಮಾಡ್ತಾರಂತೆ. ಅದೊಂದು ಪದ್ಧತಿ ಇದೆ ಇಲ್ಲಿದು. ಹೊರನಾಡನ್ನ ಮುಗಿಸ್ಕೊಂಡು ನಾವಿವಾಗ ಬಂದಿದ್ದೀವಿ ಇವತ್ತಿನ ಲಾಸ್ಟ್ ಪ್ಲೇಸ್ ಶೃಂಗೇರಿಗೆ. ಇನ್ನು ಶೃಂಗೇರಿನೂ ಕೂಡ ನಾನು ನೋಡಿರಲಿಲ್ಲ. ಇವತ್ತು ನಾನು ಏನೇನು ಪ್ಲೇಸ್ ನೋಡಿದ್ದೀನಿ ಯಾವುದೂ ನೋಡಿರಲಿಲ್ಲ ನಾನು, ಹಾಗಾಗಿ ಇಲ್ಲಿಗೆ ಬಂದ್ವಿ. ಇಲ್ಲೂ ಅಷ್ಟೇ ಟೂರಿಸ್ಟ್ ಅಂತ ಅಂದರೆ ಮಕ್ಳುಗಳ್ದೇನೆ. ದೇವಸ್ಥಾನದೇನು ಅಂತಂದರೆ ಮಕ್ಕಳನ್ನ ಫಸ್ಟ್ ಟೈಮ್ ನಾವು ಸ್ಕೂಲ್ಗೆ ಸೇರಿಸ್ಬೇಕು ಅಂತಂದರೆ ಇಲ್ಲಿ ಮಕ್ಳುಗಳನ್ನ ಕರ್ಕೊಬಂದು ಅಕ್ಷರಾಭ್ಯಾಸ ಮಾಡಿಸ್ತಾರೆ ಫಸ್ಟ್ ಟೈಮು. ಅದಾದ ನಂತರ ಸ್ಕೂಲ್ಗೆ ಸೇರಿಸ್ತಾರೆ ಅಂತ ಈ ದೇವಸ್ಥಾನದ ಈ ಪದ್ಧತಿ. ಹೋಗೋಣ ಬೇಡವಾ? ಹೌದಪ್ಪ, ಇವಾಗ ನಾವು ಶೃಂಗೇರಿನ ಮುಗಿಸ್ಕೊಂಡು ಉಡುಪಿನಲ್ಲಿ ಸ್ಟೇ ಆಗೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಇನ್ನು ಹತ್ತತ್ರ ಆಗಲೇ 5:30 5:45 ಆಗಿತ್ತು. ಇನ್ನು ಈ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಆನ್ ದಿ ವೇ ಬರ್ತಾ ಆಗುಂಬೆ ಅಂತ ಪ್ಲೇಸ್ ಇದೆಯಲ್ವಾ, ಅಲ್ಲಿ ಸನ್ರೈಸ್ ಮತ್ತು ಸನ್ಸೆಟ್ ತುಂಬಾ ಚೆನ್ನಾಗಿರುತ್ತಂತೆ. ನಮ್ಮ ಮನೆಯವರು ಒಂದ್ಸಲ ನೋಡಿದ್ರಂತೆ, ಹಾಗಾಗಿ ನೋಡೋಣ ಅಂತ ಇಲ್ಲಿ ನಿಲ್ಲಿಸಿದ್ವಿ. ಇಲ್ಲಿ ನೋಡಿ ಪಿಂಕ್ ಕಲರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಎಷ್ಟು ಜನ ಇದ್ದರು ಅಂತ ಅಂದರೆ ಇಲ್ಲಿ ಆ ವ್ಯೂ ನೋಡೋಕ್ಕೋಸ್ಕರನೇ ತುಂಬಾ ಜನ ಇದ್ದರು. ಸೊ ಫೈನಲಿ ಇವಾಗ ನಾವು ಒಂದು 7:30 ಹತ್ತತ್ರ ರೀಚ್ ಆದ್ವಿ ಉಡುಪಿನ. ಇನ್ನು ಉಡುಪಿ ಅಂತೂ ನಾನು ಇದೇ ಫಸ್ಟ್ ಟೈಮ್ ಇದನ್ನು ಕೂಡ ನೋಡ್ತಾ ಇರೋದು. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಈ ಸಿಟಿ ತುಂಬಾ ಚೆನ್ನಾಗಿದೆ. ನಾನು ಜಾಸ್ತಿ ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತ ಅಂದರೆ ಕಾರಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರು ಸಾಂಗ್ ಹಾಕಿದ್ರು ಕಾಪಿರೈಟ್ ಬರುತ್ತೆ ಅಂತ ಹೇಳಿ. ಇನ್ನು ನಿಜವಾಗ್ಲೂ ಉಡುಪಿ ಸಿಟಿ ಅಂದರೆ ತುಂಬಾ ಚೆನ್ನಾಗಿದೆ, ಬಟ್ ಹೈಫೈ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.